ಆತ್ಮೀಯರೇ, ನನ್ನ ಅಚ್ಚುಮೆಚ್ಚಿನ ನಿತ್ಯೋತ್ಸವ ಕವಿ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳುವ ಸುಯೋಗ ಒದಗಿ ಬಂದದ್ದು ಪುಣ್ಯವೇ ಸರಿ. ನಿತ್ಯೋತ್ಸವ ಇದು ಕನ್ನಡದಲ್ಲಿ ಬಂದ ಪ್ರಪ್ರಥಮ ಕೆಸೆಟ್ ಎಂಬ ಹೆಗ್ಗಳಿಕೆ. ಶ್ರೀಯುತರ ಒಂದೊಂದು ಕವನವೂ ಕೂಡ ಇಂದಿಗೂ ಮುಂದಿಗೂ ಸಹ ಮಾಧುರ್ಯಭರಿತವಾದದ್ದು. ಆಗ ತಾನೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೊಡಮಾಡುವ ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಮಾಧ್ಯಮ ಲೋಕದ ಸಾಧನೆಗಾಗಿ ಅನುಭವಕ್ಕಾಗಿ ಬಂದಿದ್ದ ಖುಷಿ ಇತ್ತು. ಇದೇ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಕಲ್ಪತರು ನಾಡು ತಿಪಟೂರಿನ ಸಾಂಸ್ಕೃತಿಕ ವೇದಿಕೆ ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದ ವಾರ್ಷಿಕೋತ್ಸವ ಭಾವಗೀತೆ ಗಾಯನ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೆ ಆಹ್ವಾನ ನೀಡಿದರು. ಅಲ್ಲದೆ ಕಾರ್ಯಕ್ರಮದ ಉದ್ಘಾಟಕರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಾಡೋಜ ಪ್ರೊಫೆಸರ್ KS ನಿಸಾರ್ ಅಹಮದ್ ಅಂತ ಹೇಳಿದಾಗ ಸಂತಸ ನೂರ್ಮಡಿಯಾಯಿತು. ತಿಪಟೂರಿನ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಖಾದ್ರಿ ಶಾಮಣ್ಣ ಪ್ರಶಸ್ತಿ ಪುರಸ್ಕೃತರು ಸಂಯುಕ್ತ ಕರ್ನಾಟಕದ ಸಂಪಾದಕರಾದ ಹುಣಸವಾಡಿ ರಾಜನ್ ಮತ್ತು ನಾನು ಅಭಿನಂದಿತರು. ಅಂದು ಶಾಸಕರಾದ K ಷಡಕ್ಷರಿ ಮತ್ತು ಮಾಜಿ ಶಾಸಕರಾದ BC ನಾಗೇಶ್ ನಮ್ಮನ್ನೆಲ್ಲ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಕ್ಷಣವನ್ನು ಮರೆಯುವಂತಿಲ್ಲ. ಗಾಯಕ ರೋಹನ್ ಅವರ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಬಳಿಕ ಮಕ್ಕಳಿಂದ ಗೀತಗಾಯನ. ಕವಿ ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರ ಉದ್ಘಾಟನಾ ಭಾಷಣ, ನಂತರದವರ ಮಾತುಗಳು ಹಿತವಾಗಿದ್ದವು. ನಮ್ಮನ್ನೆಲ್ಲ ಆತ್ಮೀಯವಾಗಿ ಉಪಚರಿಸಿದ ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ HC ನಾಗರಾಜ್, ಉಪಾಧ್ಯಕ್ಷರಾದ ಗೌರಮ್ಮ N ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಪತ್ರಕರ್ತ ಮಿತ್ರ N ಭಾನುಪ್ರಶಾಂತ್, ಕಾರ್ಯದರ್ಶಿ N ರೇಣುಕಯ್ಯ, ಉದಯ TV ವರದಿಗಾರರಾದ A ಶಿವರಾಜ್ ಮತ್ತಿತರರನ್ನು ನೆನೆಯದಿರಲು ಸಾಧ್ಯವೇ? ಈ ಕಾರ್ಯಕ್ರಮದ ಆಯ್ದ ಭಾಗಗಳು ನಿಮಗಾಗಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.